ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಪೈನಾಪಲ್ನಿಂದ ಈ ರಸಮ್ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ನಿಮಗೆ ಈ ರಸಮ್ ಮಾಡಲಿಕ್ಕೆ ಈ ಅರ್ಧ ಪೈನಾಪಲ್ ಸಾಕು. ಬನ್ನಿ ಇವಾಗ ಇದನ್ನು ಕಟ್ ಮಾಡಿಕೊಳ್ಳು. ನೋಡಿ, ಇವಾಗ ಪೈನಾಪಲನ್ನು ಕಟ್ ಮಾಡಿಕೊಳ್ಳುವ. ನಾವು ಈ ಪೈನಾಪಲನ್ನು ಗ್ರೈಂಡ್ ಮಾಡೋದಕ್ಕಿದೆ, ಹಾಗಾಗಿ ತುಂಬ ಸಣ್ಣ ಹೋಳುಗಳಾಗಿ ಕತ್ತರಿಸುವ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ನಾನು 1/4 ಕಪ್ ಆಗುವಷ್ಟು ಪೈನಾಪಲ್ ಹೋಳುಗಳನ್ನು ಸಣ್ಣದಾಗಿ ಕತ್ತರಿಸಿ ಸಪ್ರೇಟಾಗಿ ತೆಗೆದಿಡ್ತಿದ್ದೇನೆ. ಇದು ನಮಗೆ ಮತ್ತೆ ರಸಮಿಗೆ ಸೇರಿಸಿಕೊಳ್ಳುವುದಕ್ಕಿದೆ. ನೋಡಿ, ಇವಾಗ ಕಟ್ ಮಾಡಿದಂಥ ಹೋಳುಗಳನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ನೋಡಿ, ನಾನಿಲ್ಲಿ 2 ಟೊಮೆಟೊವನ್ನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೇನೆ. ಇವಾಗ ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಅಲ್ವಾ, ಇದನ್ನು ನಾವು ಚೆನ್ನಾಗಿ ನುಣ್ಣಗೆ ಅಥವಾ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ಗ್ರೈಂಡ್ ಮಾಡಿದಂತಹ ಪೈನಾಪಲ್ ಮತ್ತು ಟೊಮೆಟೊವನ್ನು ಒಂದು ಪಾತ್ರೆಗೆ ಹಾಕಿಕೊಂಡಿದ್ದೇನೆ. ಇನ್ನು ಇದಕ್ಕೆ ಬೇಕಾದಂಥ ಮಸಾಲೆಯನ್ನು ಪ್ರಿಪರೇಷನ್ ಮಾಡುವ. ನೋಡಿ, ಇಲ್ಲಿ ನಾನು 4 ಹಸಿಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ. 1.5 ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು, ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಆಗುವಷ್ಟು ಅರಶಿನ ಪುಡಿ. ಈಗ ಈ ಮಸಾಲೆಯನ್ನು ನಾವು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಇವಾಗ ಗ್ರೈಂಡ್ ಮಾಡಿದಂಥ ಮಸಾಲೆಯನ್ನು ಈ ಪೈನಾಪಲ್ ಮತ್ತು ಈ ಟೊಮೆಟೊದ ಗ್ರೈಂಡ್ ಮಾಡಿದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಇನ್ನಿದಕ್ಕೆ ಅಗತ್ಯ ಇರುವಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಳುವ. ಇದು ರಸಮ್ ಆದ ಕಾರಣ ಇದನ್ನು ನಾವು ಸ್ವಲ್ಪ ತೆಳು ಮಾಡಿಕೊಳ್ಬೇಕು. ಇದಕ್ಕೆ 2-3 ಲೋಟ ನೀರನ್ನು ಆ್ಯಡ್ ಮಾಡುವ. ನೋಡಿ, ನಾನು ಇವಾಗ ಈ ರಸಮನ್ನು ಒಲೆಯ ಮೇಲೆ ಕುದಿಯೋದಕ್ಕೆ ಇಡ್ತಿದ್ದೇನೆ. ಇದನ್ನು ಮುಚ್ಚಾಲವನ್ನು ಮುಚ್ಚಿ 10 ನಿಮಿಷಗಳ ಕಾಲ ಕುದಿಸಿಕೊಳ್ಬೇಕು. ನೋಡಿ, ಇವಾಗ ನಮ್ಮ ಪೈನಾಪಲ್ ರಸಮ್ ಕುದಿದು ತಯಾರಾಗಿದೆ. ಇನ್ನು ಇದಕ್ಕೆ ನಾವು ಆಗ ಸಣ್ಣ ಹೋಳುಗಳಾಗಿ ಕತ್ತರಿಸಿದಂಥ ಈ ಪೈನಾಪಲನ್ನು ಸೇರಿಸಿಕೊಳ್ಳುವ. ಅದೇ ರೀತಿ ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು. ನೋಡಿ, ಇವಾಗ ರಸಮನ್ನು ಒಲೆಯಿಂದ ಕೆಳಗಿಳಿಸಿಕೊಂಡಿದ್ದೇನೆ. ಇವಾಗ ಇದಕ್ಕೆ ಒಗ್ಗರಣೆಯನ್ನು ಮಾಡುವ. ನೋಡಿ, ಇವಾಗ 2-3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆಯನ್ನು ಹಾಕಿಕೊಂಡಿದ್ದೇನೆ.
ನೋಡಿ ಇವಾಗ ಸಾಸಿವೆ ಕಾಲೆಲ್ಲ ಸಿಡಿತಾ ಉಂಟು. ಇವಾಗ ಇದಕ್ಕೆ 2 ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೇನೆ. ಅದೇ ರೀತಿ ಒಂದು ಒಣಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕೊಳ್ತಿದ್ದೇನೆ. ಅದೇ ರೀತಿ ಒಂದೇ ಸಲ ಕರಿಬೇವಿನ ಸೊಪ್ಪು. ನೋಡಿ ಇವಾಗ ಒಗ್ಗರಣೆಯನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೇನೆ. ಇದನ್ನು ಒಂದು 10 ನಿಮಿಷಗಳ ಕಾಲ ನಾವು ಹಾಗೆ ಮುಚ್ಚಿಡುವ. ಸೂಪರ್. ಸಿಹಿ ಹುಳಿ ಮತ್ತು ಖಾರ ಮಿಶ್ರಣವಾಗಿ ಈ ಪೈನಾಪಲ್ ರಸಮ್ ಈ ಅನ್ನದ ಜೊತೆಗೆ ಒಂದು ಬೆಸ್ಟ್ ಆದೊಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡಿದ್ರಲ್ಲ ಪೈನಾಪಲ್ನಿಂದ ಯಾವ ರೀತಿಯಾಗಿ ರಸಮನ್ನು ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ. ಮುಂದೆ ಇದೇ ರೀತಿ ರೆಸಿಪಿ ವಿಡಿಯೋದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.